ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮತ್ತೊಂದು ವಿಡಿಯೋ ಜೋಡಿ ನಿಮ್ಮ ಮುಂದೆ ಬಂದೇನಿ. ಸೊ ಈ ವಿಡಿಯೋ ಏನಂತಲ್ರಿ ಭಾಳ ಯೂಸ್ಫುಲ್ ಐತಿ. ಆಮೇಲೆ ಈಗ ಯಾರು ಹೊಸದಾಗಿ ಮನೆ ಕಟ್ಟಾರಲ್ರಿ ಅವ್ರಿಗಂತೂ ಭಾಳ ಯೂಸ್ಫುಲ್ ಐತಿ. ಆಮೇಲೆ ಹೌಸ್ ವೈಫ್ಗಳಿಗೂ ಭಾಳ ಯೂಸ್ಫುಲ್ ಐತಿ. ಅದೇನಂದ್ರಪ್ಪ, ನಾನು ಒಂದು ಸ್ವಲ್ಪ ಹೋಮ್ ಡೆಕೋರ್ ಐಟಮ್ಸ್ನ ತೊಗೊಂಡು ಬಂದೀನಿ. ಒಂದು ಸ್ವಲ್ಪ ನಾ ಓಪನ್ ಮಾಡೇನಿ, ಇನ್ನೊಂದು ಸ್ವಲ್ಪ ನಾ ಅನ್ಬಾಕ್ಸಿಂಗ್ ನಿಮ್ಮ ಮುಂದೆ ಮಾಡ್ಬೇಕು ಅಂದ್ಕೊಂಡೇನಿ. ಸೊ ನಾ ಯಾವ್ದು ಓಪನ್ ಮಾಡೇನಿ ಅಂದ್ರೆ ಇವು ನೋಡ್ರಿ. ಸೊ ಇವೇನದಾವಲ್ಲ ನಾನು ಮಿಶೋನಿಂದ ತರ್ಸೀನಿ. ಇದು ಭಾರಿ ರೀಸ್ನೇಬಲ್ ಪ್ರೈಸ್ನೇ ಸಿಕ್ಕಾವ. ಆಮೇಲೆ ನಾನು ಫಸ್ಟ್ ಟೈಮ್ ಮಿಶೋದಿಂದ ತರಿಸಿದ್ನಿ. ಅದಕ್ಕೆ ನಾನು ಟೆಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ಐಟಮ್ ಹೆಂಗೆ ಬರ್ತಾವೆ, ಆಮೇಲೆ ಮಿಶೋ ಪ್ರಾಡಕ್ಟ್ ಅಂದ್ರೆ ಸರಿ ಬರೋಂಗಿಲ್ಲ ಅಂತಂದು ಒಂದು ಜನರ ಮೈಂಡ್ನಾಗಿತ್ತು. ಅದು ನನ್ನ ಮೈಂಡ್ನಾಗೂ ಇತ್ತು. ಅದಕ್ಕೆ ಒಂದು ತರಿಸಿ ಆಮೇಲೆ ಎಲ್ಲ ತರಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ಇದನ್ನು ತರಿಸಿದ್ನಿ, ಈ ಫ್ಲವರ್ ಪಾಟ್. ಇದು ನನಗೆ ಭಾಳ ಲೈಕ್ ಆಯಿತು. ಆಮೇಲೆ ಒಂಥರ ಏನೋ ಹೊಸ ಟೈಪ್ ಅನಿಸಿತ್ತು. ಅದಕ್ಕೆ ನಾ ಇವತ್ತು ತರಿಸೀನಿ. ಪಾಟ್ ಏನೈತಲ್ರಿ, ಇದು ಮೆಟಲ್ದದ. ಆಮೇಲೆ ಇದಕ್ಕೊಂದು ಯುನೀಕ್ ಸ್ಟ್ಯಾಂಡು ಬಂದೈತೆ ನೋಡಿರಿ. ಇದು ಸಪ್ರೇಟಾಗಿ ಸ್ಟ್ಯಾಂಡ್ ಸಿಗ್ತದ. ಆಮೇಲೆ ಇದು ಡಿಸೈನು ಭಾರಿ ಅದ. ಆಮೇಲೆ ಇದ್ರಲ್ಲಿ ನಾನು ಆಲ್ರೆಡಿ ಒಂದು ಪ್ಲ್ಯಾಂಟ್ ಹಚ್ಚೇನಿ ರೀ. ಇದು ರಿಯಲ್ ಪ್ಲ್ಯಾಂಟ್. ಆಮೇಲೆ ಇದ್ರೊಳಗೆ ಸ್ಟೋನು ಹಾಕೇನಿ. ಆಮೇಲೆ ನೋಡೋಕೆ ಚಲೋ ಅನಿಸ್ತೈತಿ. ಆಮೇಲೆ ಇದು ಮೆಟಲ್ ಐತ್ರಿ. ಇದು ಮಣ್ಣಿಂದಲ್ಲ, ಮೆಟಲ್ ಐತದ. ನೋಡೋಕೆ ಚಲೋ ಆಗ್ತದೆ. ಅವ್ನ ಕೈಯಲ್ಲಿ ಬಿದ್ರೂ ಹೊಡೆಯೋದಿಲ್ಲ. ಆಮೇಲೆ ರಫ್ ಆ್ಯಂಡ್ ಟಫ್ ಯೂಸ್ ಐತಿ. ಆಮೇಲೆ ಕ್ವಾಲಿಟಿ ಅಂತೂ ಸೂಪರ್ ಐತಿ. ಏನಂತಾವಲ್ರಿ, ಇದ್ರೊಳಗೆ ಇನ್ನೂ ಭಾರಿ ವೆರೈಟೀಸ್ದಾಗ ಕಲರ್ಸ್ ಸಿಗ್ತಾವೆ ನಿಮಗೆ. ನನಗೆ ಇದು ಕಲರ್ ಆಮೇಲೆ ಡಿಸೈನ್ ಲೈಕ್ ಐತಂತ ನಾನು ತೊಗೊಂಡೇನಿ. ಆಮೇಲೆ ಇದ್ರೊಳಗೆ ನೀವು ಆರ್ಟಿಫಿಷಿಯಲ್ ಪ್ಲಾಂಟು ಹಚ್ಕೋಬೋದು. ನಾನು ರಿಯಲ್ ಪ್ಲಾಂಟ್ ಹಚ್ಚೀನಿ, ಅದಕ್ಕೆ ಇಷ್ಟು ಲುಕ್ ಅನ್ಸಲ್ಲ. ಆಮೇಲೆ ಇದ್ರ ರೇಟ್ ಕೇರ ನೀವೇ ಶಾಕ್ ಆಗ್ತೀರಿ. ಯಾಕಂದ್ರೆ ಇದ್ರ ರೇಟ್ ಭಾರಿ ಅಂದ್ರೆ ಭಾರಿ ರೀಸ್ನೇಬಲ್ ಐತಿ. ನನಗಿದು 170 ಸಿಕ್ಕೈತಿ. ರೇಟ್ ವೇರಿಯೇಷನ್ ಆಗ್ಬೋದು, ಯಾಕಂದ್ರೆ ನಾ ಆಫರ್ನೇ ತೊಗೊಂಡೀನಿ. ಬರೀ 170 ಸ್ಟ್ಯಾಂಡ್ ವಿತ್ ಪಾಟ್ ಸಿಕ್ಕೈತಿ ನನಗೆ. ನೆಕ್ಸ್ಟ್ ಐಟಮ್ ಇದು ಟಿಶ್ಯೂ ಹೋಲ್ಡರ್. ಇದು ನೋಡೋಕೆ ಎಷ್ಟು ಯೂನಿಕ್ ಐತೆ ನೋಡ್ರಿ. ಆಮೇಲೆ ಡೈನಿಂಗ್ ಮೇಲೂ ಭಾಳ ಎದ್ದು ಕೊಡ್ತದ್ದು. ಡಿಸೈನೂ ಭಾಳ ಲೈಕ್ ಐತೆ ನನಗೆ. ಅದಕ್ಕೆ ನಾನು ಇದನ್ನು ಟಿಶ್ಯೂ ಹೋಲ್ಡರ್ನ ತೊಗೊಂಡೆ. ಇದು ಜಸ್ಟ್ 90 ರೂಪೀಸ್ ಸಿಕ್ಕೈತೆ ನನಗೆ. ರೀಸ್ನೇಬಲ್ ಪ್ರೈಸ್ ಅದ. ಪ್ರಾಡಕ್ಟ್ ನೋಡ್ರಿ, ಬ್ಯಾಲೆನ್ಸಿಂಗ್ ಟಾಯ್ ಅಂತ. ಸೊ ಇದನ್ನು ನಾನು ಮಿಶೋನಾಗ ಪರ್ಚೇಸ್ ಮಾಡೀನಿ. ಇದು ರೀಸ್ನೇಬಲ್ ಪ್ರೈಸ್ ಅದ. ಆಮೇಲೆ ಇದು ಬ್ಯಾಲೆನ್ಸಿಂಗ್ ಮಾಡ್ತದ. ನೋಡ್ಲಿಕ್ಕೆ ಯೂನಿಕ್ ಅನಿಸುತ್ತೆ, ಅದಕ್ಕೆ ತೊಗೊಂಡೇನಿ. ಇಷ್ಟೆಲ್ಲ ಪ್ರಾಡಕ್ಟ್ನ ತರಿಸಿದ್ನಿ ಫಸ್ಟ್ ಟೈಮು. ಅದು ನನಗೆ ಬಾಟಿ ಕ್ವಾಲಿಟಿ ಎಲ್ಲ ಚಲೋ ಅನಿಸಿದ್ದಕ್ಕೆ ನಾನು ಮತ್ತೊಂದು ಸ್ವಲ್ಪ ಆರ್ಡ್ರ್ ಮಾಡಿದ್ನಿ. ಅವು ಈಗ ಬಂದಾವ. ಅದ್ರ ಅನ್ಬಾಕ್ಸಿಂಗ್ ಮಾಡೋದು ಬರ್ರಿ. ಈಗ ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ ತರಿಸೇನಿ ನಾನು. ಈಗ ನಿಮ್ಮ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸಾರಿ, ಒಂದೊಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಈಗ ಇದು ಫಸ್ಟ್ ಬಾಕ್ಸ್. ಇದ್ರೊಳಗೆ ಏನೈತೆ ಗೊತ್ತಿಲ್ಲ. ಬರೀ ಅನ್ಬಾಕ್ಸಿಂಗ್ ಮಾಡೋಣ ಇವತ್ತು. ರೀಸೆಂಟಾಗಿ ನಮ್ಮ ಮನೆ ಓಪನಿಂಗ್ ಆಗಿರೋದ್ರಿಂದ ನಾನು ಹೋಮ್ ಡೆಕೋರ್ ಐಟಮ್ನ ಭಾಳ ಸರ್ಚ್ ಮಾಡತ್ತಿದ್ದೆ. ಆಮೇಲೆ ಫ್ಲಿಪ್ಕಾರ್ಟ್ ಆಯಿತು, ಅಮೆಝಾನ್ ಎಲ್ಲ ಕಡೆ ಸರ್ಚ್ ಮಾಡಿದೆ. ಎಲ್ಲ ಅಬೋವ್ 600 ಇದ್ದವು. ನನಗೆ ಒಂದು ಐಟಮ್ಗೆ 600 ಸ್ಪೆಂಡ್ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ಬಿಟ್ಟೆ. ಆಮೇಲೆ ಲೋಕಲ್ ಮಾರ್ಕೆಟ್ನಾಗೂ ಎಲ್ಲ ನಾನು ಹೋಮ್ ಡೆಕೋರ್ ಐಟಮ್ಸ್ನ ನೋಡಿ ಬಂದೆ. ಅಲ್ಲಿಯೂ ಯಾಕೋ ಸರಿ ಅನಿಸಿಲ್ಲ. ರೇಟೂ ಭಾರಿ ಹೈ ಇತ್ತು. ಅದಕ್ಕೆ ಬಿಟ್ಟು ಬಂದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ನನಗೆ ಸಜೆಸ್ಟ್ ಮಾಡಿದರು, ಸೊ ನೋಡು ಮಿಶೋನ್ಯಾಗೂ ಕ್ವಾಲಿಟಿ ಚಲೋ ಬರ್ತಾವೆ, ಪ್ರಾಡಕ್ಟು ಚಲೋ ಇರ್ತಾವೆ ಅಂತ. ಸೊ ಅದಕ್ಕೆ ನಾನು ಅದು ಫಸ್ಟ್ ಒಂದು ತರಿಸಿ ನೋಡ್ಬೇಕಂತ ಪಾಟ್ ತರಿಸಿದೆ. ಸೊ ಅದು ಕ್ವಾಲಿಟಿ ಎಲ್ಲ ಚಲೋ ಇತ್ತು. ಅದಕ್ಕೆ ನಾನು ಈಗ ಮತ್ತೆ ಆರ್ಡ್ರ್ ಮಾಡೀನಿ. ಸೊ ಈಗ ನೋಡಿರಿ, ನಾನು ವೈಟ್ ಪ್ಯಾಂಥರ್ ಅಂತ ಇದು ಫಸ್ಟ್ ಒನ್. ಆಲ್ಮೋಸ್ಟ್ ನಾನು ವೈಟನ್ನು ಆರ್ಡ್ರ್ ಮಾಡೀನಿ. ಯಾಕಂದ್ರೆ ನಮ್ದು ಡಾರ್ಕ್ ಐತ್ರಿ, ಶೋಕೇಶ್ನಾಗ ಡಾರ್ಕ್ ಕಲರ್ ಥೀಮ್ ಐತಿ. ಸೊ ಅದಕ್ಕೆ ವೈಟ್ ಚಲೋ ಅನಿಸ್ತಂದು ವೈಟ್ ಚೂಸ್ ಮಾಡೀನಿ. ಯಾಕಂದರೆ ಇದ್ರೊಳಗೆ 2 ಕಲರ್ ಚೂಸ್ ಮಾಡೋದಿತ್ತು, ಒಂದು ವೈಟ್ ಒಂದು ಬ್ಲ್ಯಾಕ್. ಸೊ ಬ್ಲ್ಯಾಕ್ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ವೈಟ್ ಚೂಸ್ ಮಾಡೀನಿ. ಸೊ ಇದು ಸೆಕೆಂಡ್ ಒನ್ ನೋಡ್ರಿ. ಐಡಲ್ಸ್ ಅದಾವ, 3 ಐಡಲ್ಸ್ ಅದಾವ. ಇವು ಸಿರಾಮಿಕ್ದು ಅದಾವ. ಇವು ಒಂಚೂರು ಸೂಕ್ಷ್ಮ ಯೂಸ್ ಮಾಡಬೇಕು. ಆಮೇಲೆ ಕ್ವಾಲಿಟಿ ಅಂತೂ ಚಲೋ ಅದಾವ. ಆಮೇಲೆ ಸೈಜೂ ಓಕೆ ಅದ. ಇವೆಲ್ಲ ಏನು ಪ್ರಾಡಕ್ಟ್ ತರ್ಸೇನಿಲ್ಲ, ಇವೆಲ್ಲ ಬಿಲೋ 350 ರೇಂಜಿನಾಗ ಅದಾವ. ಸೊ ಚಲೋ ಅನಿಸಿತ್ತು ನನಗೆ. ಇದ್ರದ್ದು ಕ್ವಾಲಿಟಿನೂ ಚಲೋ ಅನಿಸಿತ್ತು, ನೋಡ್ಲಿಕ್ಕೂ ಲುಕ್ ಅನಿಸುತ್ತೆ. ಆಮೇಲೆ ವೈಟ್ ಐತಲ್ಲ, ನೀವು ಡಾರ್ಕ್ ಶೇಡ್ನಾಗ ಇಟ್ಟಂದ್ರೆ ಎದ್ದು ಕೊಡ್ತೈತಿ. ಇದು ವೈಟ್ ಪ್ಯಾಂಥರ್ ಏನೈತಲ್ರಿ, ಅದ್ರ ಮಟೀರಿಯಲ್ ಬಂದು ಫೈಬರ್ದದ. ಆಮೇಲೆ ಇವೆಲ್ಲ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಅದೇನು ಸಿರಾಮಿಕ್ ಅದೈತಲ್ಲ ಅದಷ್ಟು ಸೂಕ್ಷ್ಮ ಯೂಸ್ ಮಾಡ್ಬೇಕು. ಬಿಟ್ಟರೆ ಇವು ಫೈಬರ್ದು ಏನು ಪ್ರಾಡಕ್ಟ್ ಇರ್ತಾವಲ್ಲ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋದು, ಕ್ಲೀನು ಮಾಡ್ಬೋದು. ಸೊ ನಾ ಅಂದ್ಕೊಂಡಿದ್ನಿ ರೇಟೂ ಕಮ್ಮಿ ಐತಲ್ಲ, ಅದಕ್ಕೆ ಅದ್ರ ಸೈಜು ಕಮ್ಮಿ ಇರ್ಬೋದಂತ. ಇಲ್ಲ, ಎಲ್ಲ ಸೈಜ್ ನೀವು ಬಾಕ್ಸ್ ನೋಡ್ರೆ ಗೊತ್ತಾಗ್ಬೋದು ನಿಮಗೆ. ಸೈಜ್ನು ದೊಡ್ಡ ಅದಾವ. ಆಮೇಲೆ ರೀಸ್ನೇಬಲ್ ಪ್ರೈಸ್ನು ಐತಿ.
ಐತಿ, ಕ್ವಾಲಿಟಿನೂ ಚಲೋ ಐತಿ. ಹಂಗೇನು ಮೀಶೋ ಪ್ರಾಡಕ್ಟ್ ಕ್ವಾಲಿಟಿ ಚಲೋ ಬರೋಂಗಿಲ್ಲ, ಆಮೇಲೆ ಕಲರ್ಸ್ ಎಲ್ಲ ಡಲ್ಲ ಇರ್ತಾವಂತಿಲ್ಲ. ಸೊ ನಾ ಏನು ಫ್ಲಿಪ್ಕಾರ್ಟ್ ಅಮೆಝಾನ್ಯಾಗ ನೋಡಿದ್ನಲ್ಲ ಅದೇ ಕ್ವಾಲಿಟಿ ಅದೇ ಸೈಜನ್ನ ಐತಿ. ಬಟ್ ರೇಟ್ ಅಷ್ಟೇ ವೇರಿಯೇಷನ್ ಐತಿ, ಬಟ್ ಕ್ವಾಲಿಟಿ ಅಂತೂ ಭಾರಿ ಸೂಪರ್ ಅದಾವ. ಆಮೇಲೆ ಈಗಿನ ಹೊಸ ಮನೆಗಳಿಗೆ ಹೆಂಗ್ರಿ ಈ ಥರ ಹೋಮ್ ಡೆಕೋರ್ ಐಟಮ್ಸ್ ಭಾರಿ ಲುಕ್ ಅನ್ನಿಸ್ತಾವ. ಮೊದಲೆಲ್ಲ ಇವೆಲ್ಲ ಬರ್ತಿದ್ದಿಲ್ಲ, ಬಟ್ ಈಗ ಒಂದಕ್ಕಿಂತ ಒಂದು ಚಲೋ ಚಲೋ ಹೋಮ್ ಡೆಕೋರ್ ಐಟಮ್ಸ್ ಬಂದಾವ. ಅದಕ್ಕೆ ನಾನು ಇದ ತರಿಸಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನೋಡಿದ್ರೆ ಜಿಂಕಿ ತರಿಸೇನಿ. ಇದು ವೈಟ ಐತಿ. ಎಲ್ಲರೂ ಅನ್ಕೊಳ್ಬೋದು ಏನಪ್ಪ ಈಕಿ ಬರೀ ವೈಟ ತರಿಸ್ಯಾಳಂತ. ಸೊ ನನಗೆ ಬೇರೆ ಕಲರ್ ಆಪ್ಷನ್ ಇರಲಿಲ್ಲ, ಅಲ್ಲಿ ಬರೀ ಬ್ಲ್ಯಾಕ್ ವೈಟ್ ಇತ್ತು. ಸೊ ನನಗೆ ಬ್ಲ್ಯಾಕ್ ಅಷ್ಟು ಲೈಕ್ ಆಗಲಿಲ್ಲ, ಅದಕ್ಕೆ ನಾನು ವೈಟ್ ತರಿಸೀನಿ. ಆಮೇಲೆ ಲಾಸ್ಟಿಗೆ ನಿಮಗೆ ಅದನ್ನು ಶೋಕೇಸ್ನಾಗ ಇಟ್ಟು ತೋರಿಸ್ತೀನಿ, ಅದು ಲುಕ್ ಅನ್ಸಾತೈತಿ. ಯಾಕಂದ್ರೆ ವೈಟ್ ಎಲ್ಲಾದ್ರೂ ಎದ್ದು ಕೊಡ್ತೈತಿ, ನೀವು ಎಲ್ಲಿಯೂ ಇಟ್ರೂ ಅದು ಸರಿನ ಅನಿಸ್ತೈತಿ. ಸೊ ನೋಡ್ರಿ ಜಿಂಕಿ ತರಿಸಿದ್ನಿ. ಜಿಂಕಿ ಒಂದು ಕುಂತಿದ್ದೈತಿ, ಒಂದು ನಿಂತಿದ್ದೈತಿ. ನೋಡ್ಲಿಕ್ಕೆ ಲುಕ್ಕು ಅನಿಸ್ತದ. ನೆಕ್ಸ್ಟ್ ಐಟಮ್ ನೋಡ್ರಿ, ಇದು ಸಿರಾಮಿಕ್ ಪಾಟ್ ರೀ. ಸೊ ಫುಲ್ ಹೆವಿ ಐತಿ, ಸಿರಾಮಿಕ್ದು ಮಟೀರಿಯಲ್ ಅದ. ಆಮೇಲೆ ಹೈಟೂ ಜಾಸ್ತಿ ಅದ, ದೊಡ್ಡದೂ ಐತಿ ನೋಡಲಿಕ್ಕೆ. ಇದ್ರಲ್ಲಿ ನೀವು ರಿಯಲ್ ಫ್ಲವರ್ಸು ಹಾಕಿಡ್ಬೋದು, ಆಮೇಲೆ ಆರ್ಟಿಫಿಷಿಯಲ್ ಫ್ಲವರ್ಸು ಹಾಕಿಡ್ಬೋದು, ಆಮೇಲೆ ಶೋಕೇಶ್ನಾಗ ಇಡ್ಬೋದು, ಬಿಟ್ರೆ ಡೈನಿಂಗ್ ಮೇಲೆ ಇಡ್ಬೋದು, ಬಿಟ್ರೆ ಟೀಪಾಯ್ ಮೇಲೆ ಇಡ್ಬೋದು. ಎಲ್ಲಾದ್ರ ಮೇಲೆ ಇಟ್ರೂ ಲುಕ್ ಅನಿಸ್ತದ. ಅದಕ್ಕೆ ನಾನು ಇದನ್ನ ತರಿಸಿದ್ನಿ. ಆಮೇಲೆ ಫುಲ್ ಹೆವಿ ಐತ್ರಿ, ಇದು ಕ್ವಾಲಿಟಿ ಅಂತೂ ಭಾಳ ಚಲೋ ಐತಿ. ಈ ಪ್ರಾಡಕ್ಟ್ ಏನೈತಲ್ರಿ, ನಾನು ಭಾರಿ ಬೇಕಾ ಅಂತ ನಾನು ತರಿಸೀನಿ. ಯಾಕಂದ್ರೆ ಇದಂತೂ ನನಗೆ ಭಾಳ ಲೈಕ್ ಆಗೈತಿ, ನನ್ನ ಫೇವ್ರೇಟ್ ಐಟಮ್ ಅಂತ ಹೇಳ್ಬೋದು ರೀ, ಗ್ರಾಮಫೋನ್. ಸೊ ನೋಡ್ಲಿಕ್ಕೂ ಸೇಮ್ ಗ್ರಾಮಫೋನ್ಗಂತನ ಐತಿ, ಅದ್ರ ಸಣ್ಣದೈತಿ, ಶೋಪೀಸ್ ಟೈಪ್ ಐತಿ. ಅದ್ರ ಕ್ವಾಲಿಟಿ ಚಲೋ ಐತಿ, ಸೈಜ್ನೂ ದೊಡ್ಡದ. ಆಮೇಲೆ ನೋಡ್ಲಿಕ್ಕೆ ಭಾರಿ ಅಂದ್ರೆ ಭಾರಿ ಲುಕ್ ಅನಿಸ್ತದ, ನಿಮ್ಗೆ ಸೇಮ್ ರಿಯಲ್ ಇದ್ದಂಗೆ ಅನಿಸ್ತದ. ನನಗೆ ಭಾಳ ಖುಷಿ ಆಯ್ತಿದ್ನೆಲ್ಲ ನೋಡಿ. ಸೊ ಫೈನಲ್ ಲುಕ್ ನೋಡ್ರಿ, ನಾ ಎಲ್ಲ ಇಟ್ಟಿದ್ದ ಇದನ್ನೆಲ್ಲ ಶೋಕೇಶ್ನಾಗ ಇಟ್ಟು ಒಂದು ಸ್ಮಾಲ್ ವಿಡಿಯೋ ಮಾಡೇನಿ. ಹೋಪ್ ನಿಮ್ಮೆಲ್ಲರಿಗೂ ಇದು ಲೈಕ್ ಆಗ್ತೈತೆ ಅಂದ್ಕೊಂಡೇನಿ.
ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ಕೊಂಡೇನಿ ಮತ್ತು ಇದರಿಂದ ಈ ವಿಡಿಯೋದಿಂದ ನಿಮ್ಗೆಲ್ಲರಿಗೂ ಯೂಸ್ ಆಗ್ತೈತೆ ಅಂದ್ಕೊಂಡೇನಿ. ಯಾಕಂದ್ರೆ ಯಾರ್ಯಾರೆಲ್ಲ ಹೋಮ್ ಡೆಕೋರ್ ಐಟಮ್ನ ಸರ್ಚ್ ಮಾಡತ್ತೀರಿ ಒಂದು ಸರ್ತಿ ಮಿಶೋನೇ ಟ್ರೈ ಮಾಡಿರಿ. ಇದಂತಲ್ಲ ಬೇರೆ ಬೇರೆ ಇನ್ನೂ ವೆರೈಟೀಸ್ ಇದಾವೆ, ಎಲ್ಲ ರೀಸನೇಬಲ್ ರೇಟ್ ಅದಾವೆ. ನನಗಂತೂ ಕ್ವಾಲಿಟಿ ಆಮೇಲೆ ಮಟೀರಿಯಲ್ ಎಲ್ಲ ಭಾಳ ಚಲೋ ಅನಿಸಿತ್ತು, ಕಲರ್ ಆಯಿತು ಎಲ್ಲ ಚಲೋ ಆಗಿತ್ತು. ಸೊ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದಕ್ಕೆ ತೊಗೊಂಡೆ, ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡತ್ತೀನಿ, ನೀವು ತೊಗೊಳ್ರಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ಕೊಂಡೇನಿ ರೀ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ವ್ಲಾಗ್ನಾಗ. ಥ್ಯಾಂಕ್ ಯು, ಬಾಯ್.